ಅದನ್ನು ಕೊಟ್ಟಿದ್ದು 9 ತಿಂಗಳು 9 ತಿಂಗಳು ಕೊಟ್ಟಿದ್ದು 9ನೇ ತಿಂಗಳಲ್ಲಿ ಕೊಟ್ಟಿದ್ದೇನೆ. 500 ರೂಪಾಯಿ ಕೊಟ್ಟಿದ್ದೇನೆ ಎಕ್ಸ್ಟ್ರಾ. ಅದು ₹500 ಅಂತ ಅಲ್ಲ, ಎಲ್ಲಿಂದ ಅಲ್ಲಿ ಜೆರಾಕ್ಸು. ಒಂದು ನಿಮಿಷ ಸುಬ್ಬು ಅಲ್ಲ ಇದ್ದದನ್ನು ಹೇಳ್ತೀನಿ ಸುಬ್ಬು ಅದೇನಾಗಿದ್ರೆ ಸರ್ ಇಲ್ಲಿ ಸೂಪರ್ ಅಲ್ಲ ಐ ಡಿ ಕಾರ್ಡಲ್ಲಿ ಹಾಕ್ಬೇಕಲ್ವ ನೀವು? ಸೂಪರ್ವೈಸರ್ ಅವ್ರು ಐ ಡಿ ಕಾರ್ಡ್ ಹಾಕಬೇಕು, ಡೆಸ್ಟಿನೇಷನ್ ಬೋರ್ಡ್ ಎಲ್ಲ ಮಾಡಬೇಕು. ಹಾಂ ಹಾಂ ಯಾವುದಿದೆ ನಿಮ್ಮ ಇಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅಲ್ಲಿ ಅವರು ಬನ್ನಿ ತೋರಿಸೋದು. ನೀವು ಯಾವುದಕ್ಕಾಗಿ ಅರ್ಜಿ ಕೊಟ್ಟಿದ್ದು? 9 ತಿಂಗಳಲ್ಲಿ ಗ್ರಾಮ ನಕ್ಷೆಗೆ ಅಂತ ಅರ್ಜಿ ಕೊಟ್ಟಿದ್ದು. ಇದು ನಮ್ಮಲ್ಲಿ ಸ್ಟಾಕ್ ಇರಲ್ಲ. ಇದನ್ನು ಪುತ್ತೂರಿಗೆ ಹೋಗಿ ಜೆರಾಕ್ಸ್ ಮಾಡಿಸ್ಕೊಂಡು ಕೊಡಬೇಕಿತ್ತು. ಮಧ್ಯದಲ್ಲಿ ಜೆರಾಕ್ಸ್ ಮಾಡಿಸೋದಂಥ ಟೈಮಲ್ಲಿ ಬೇರೆ ಪಬ್ಲಿಕ್ ಬಂದಾಗ ಇಶ್ಯೂ ಆಗಿದೆ. ಇವಾಗ ನಾಳೆ ಕೊಡ್ತೀವಿ ಅಂತ. ಅಲ್ಲ ನಿಮ್ದು ಅದೊಂದು ಗ್ರಾಮ ನಕ್ಷೆ ತೆಗಿಲಿಕ್ಕೆ 9 ತಿಂಗಳು ಬೇಕಾಗ್ತದೆ. 9ನೇ ತಿಂಗಳಲ್ಲಿ ಇವರು ಅಪ್ಲಿಕೇಶನ್ ಕೊಟ್ಟಿದ್ದು. ಇದಕ್ಕಿರೋದು 1 ವಾರ ಟೈಮ್. ಮಿದ್ಮೇರಿ ಇನ್ನೊಂದು ವಾರದೊಳಗೆ ನಾವು ಕೊಡಬೇಕು. ಅದಕ್ಕಿಂತ ಮುಂಚೆ ₹500 ಆಗ್ತಾಯಿದ್ರಿ ಸರ್ ನೀವು? ಎಷ್ಟು 500 ಎಷ್ಟು ಕೊಟ್ಟಿದ್ದು ಸರ್ ತಾವು? ₹201 ಇದಕ್ಕೆ ಕೊಟ್ಟೆ. ₹500 ಅವರ ಕೈಯಲ್ಲಿ ಕೊಟ್ಟಿದ್ದಾರೆ. ನಾನು ಕೈ ಕೊಟ್ಟಿದ್ದೀರಾ? ಅಲ್ಲ ಅವರು ಅದಕ್ಕೆ ರೆಸಿಪ್ಟ್ ಕೊಟ್ಟರು ಅವರು? ಇಲ್ಲ ಇಲ್ಲ, ಯಾರ ಕೈ ಕೊಟ್ಟರು? ಯಾರು ಒಬ್ಬನೇ ತೋರಿಸಿ. ಅವರು ಉದ್ದದವರಿದ್ದಾರೆ. ಕರೀರಿ ಸರ್ ಒಂದು ಸ್ವಲ್ಪ. ಕರ್ಸಿರಿ ಸರ್, ಕರ್ಸಿ. ನಾನು ಇದೆಲ್ಲ ಎಷ್ಟಿದೆ ಅಷ್ಟನ್ನು ಮಾಡ್ತೀನಿ. ಅಲ್ಲ ನಾನು ಕೊಟ್ಟಿದ್ದೇನೆ. ಅವರು ಹೇಳಿದ್ದನ್ನು ಪುತ್ತೂರಿಗೆ ಹೋಗಿ ತರಬೇಕು. ಹೌದು, ಅದನ್ನು ಜೆರಾಕ್ಸ್ ನನಗೆ ಗೊತ್ತಿಲ್ಲ. ಒಂದು ವಿಲೇಜ್ ಅಲ್ಲ ನಾವು ಕಳೆದ ವಾರ ನಿಮ್ಗೆ ಗೊತ್ತೇ ಇದೆ, ಪೇಪರ್ಗೆಲ್ಲ ಬಂದಿದ್ದೆ. ಕಡಬದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿಸಿದ್ದೆ. ಕೇವಲ ₹100 ಅವರು ಲಂಚ ತಗೊಂಡ್ರು ಅಂತೇಳಿ. ಆಯಿತಾ? ಲಂಚದ ವಹಿವಾಟು ಇರಬಾರ್ದು ಅಂತೇಳಿ ನಾವು ನಮ್ಮ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡ್ತೀವಿ. ಇಲ್ಲ ಕರೆಸಿ ಅವ್ರು ಯಾರು ₹500 ತೊಗೊಂಡು ಕರೆಸಿ. ಕರ್ಸಿ ಸರ್ ಅವರು. ನಿಮ್ಮ ಆಫೀಸಲ್ಲಿ ಗೊತ್ತುಂಟಲ್ಲ ಸರ್, ಕರ್ಸಿ. ಶೇರ್ ಕಾಪಿ ಇರಲಿಲ್ಲ. ನಾವು ಅದನ್ನು ಪುತ್ತೂರು ಜೆರಾಕ್ಸ್ ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ಇವರು ₹500 ಕೊಟ್ಟಿದ್ದಾರೆ. ನನಗೆ ₹500 ಕೊಟ್ಟರೆ ನಾನು ಓಡಾಡಿದ್ದು ಎಷ್ಟು ಸಲ ಓಡಾಡಿದೆ, ಎಷ್ಟು ಸಲ ಓಡಾಡಿದೆ. 15 ಯಾರು ತೊಗೊಂಡು ಇವರು ಮಹೇಶ್ವರೇ ಅದನ್ನು ಪುತ್ತೂರಲ್ಲಿ ಫೋನ್ ಮಾಡಿಸಿ ಯಾರನ್ನು ತರಿಸಿ ಕೊಡಿ ಸರ್ಟಿಫೈಡ್ ಅವನ್ನೇ ಕಳಿಸ್ತೇವೆ. ಈಗ ಆ ಟೈಮ್ ಇಲ್ಲಿ ಫೀಸ್ ಎಷ್ಟು ಹಾಕಿರ್ತಾರೆ ಅಷ್ಟು ನಾನು ಅಲ್ಲ ಇದಕ್ಕೆ ರೆಸಿಪ್ಟ್ ಕೊಟ್ಟಿದ್ದೀರಾ? ₹500 ಯಾರು ತೊಗೊಂಡ್ರು ಅಮೌಂಟ್ ಈಗ ಅಲ್ಲ ಹೋಗಿ ನೀವು ಅಲ್ಲಿ ಒಂದು ಲೆಟರ್ ಕೊಟ್ಟರೆ ಅವರೇ ಕೊಟ್ಟು ಬಿಡ್ತಾರೆ ಅಲ್ಲಿ. ಅದನ್ನು ಇವತ್ತು ತರಿಸಿ ಕೊಟ್ಟಿದ್ದೀವಿ. ಕಾಪಿ ಇಲ್ವಾ ಸರ್ ಅಮೌಂಟ್ ಆಗ್ತಾಯಿದ್ರೆ ₹500. ಅಲ್ಲ ₹500 ಆಗ್ತಾಯಿದ್ದಾರೆ ಸರ್. ಉಂಟಾ? ಅಲ್ಲ ಅದು ಇಲ್ಲಿ ಜೆರಾಕ್ಸ್ಗೆ ಇದು ಮಾಡ್ತಾರೆ. ಇದೊಂದು ಫೀಸು ಅದು ಕೊಟ್ಟಿದ್ದಾರೆ. ಬಸ್ಸಿಗೆ ಹೋಗಿ ನಾವು ತಗೊಂಡು ನಾವು ಬಸ್ಸಿಗೆ ಹೋಗಿ ಅದಕ್ಕೆ ಜೆರಾಕ್ಸಿಗೆ ಇದು ಒಂದು ಅದನ್ನು ತಗೊಂಡು ಬರ್ತಾರೆ. ನಿನ್ನೆ ನಾನು ತಂದದ್ದು ಅದು ನನಗೆ ಅವ್ರು ನೀವು ಕಾಲ್ ಮಾಡಿಲ್ಲ. ಕಾಲು ನಾನು ಎಷ್ಟು ಸಲ ಬರೋದು ಇಲ್ಲಿಗೆ. ನೀವು ಯಾರು ಅಂತ ನನಗೆ ಸರ್ ನೀವು ಐಡಿನೇ ಹಾಕ್ಲಿಲ್ಲ, ನೀವು ಯಾರಂತ ಗೊತ್ತೇ ಇಲ್ಲ. ನೀವು ಯಾರಿಂದ ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ? ನೀವು ಐಡಿ ಹಾಕ್ಬೇಕಲ್ಲ ಸರ್. ಮತ್ತೆ ಸಂಬಳ ತಿಂಗಳಿಗೆ ಬರುತ್ತಲ್ಲ, ಆಗ ಸೈನ್ ಮಾಡ್ತಾ ಇಲ್ಲಿಗ ಅಲ್ಲ ಸರ್. ಸರ್ಕಾರದಲ್ಲಿ ಯಾವುದೇ ಕೆಲಸ ಆದರೂ ಕೂಡ ಯಾವುದೇ ಕೆಲಸ ಮಾಡೋದು ಅದು ಐಡಿ ಹಾಕ್ಬೇಕಷ್ಟೇ. ನೀವು ಬೆಳಿಗ್ಗೆ ಇದು ಬರಲಿಲ್ಲ, ಅಲ್ಲಿ ಉಂಟು ಇಲ್ಲಿ ಉಂಟು ಆಯಿತು, ನಾನು ನಾಳೆ ಬರ್ತೇನೆ. ಹೋಗುವಾಗ ಅವ್ರು ಸಿಕ್ಕಿದ್ರು, ಅವರನ್ನು ಪರಿಚಯದವರು. ಹಾಗೆ ಹೇಳಿದ್ರು ನನ್ನ ಸಮಸ್ಯೆ ಅಲ್ಲ ಹೇಳಿ, ನಾನು ಹೇಳಿದ್ದಾನೆ ಕೇಳಿ. ಅದು ನನ್ನ ಸಮಸ್ಯೆ ಅಲ್ಲ ಸರ್. ನಾನು ಹೇಳಿದೆ ನಿಮಗೆ 15 ಕಿಲೋಮೀಟರ್ ಬರಬೇಕು, ನನಗೆ ಬರಲಿಕ್ಕೆ ₹500 ಅದೇನಾಗುತ್ತೆ ನಾನು ಬೆಳಿಗ್ಗೆ ಕೊಡ್ತೀನಿ ಅಂತ ಕೇಳಿದ್ನಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೇಳ್ತೀರಿ? ನಾಳೆ ಬರ್ತೇನೆ, ನಾಳೆ ಬರ್ತಾರೆ. ನನಗೆ ಇದೇ ಅವ್ರು ನನಗೆ ಪರಿಚಯ ಸರಿ ಇಲ್ಲಿಂದ ನಾವು ಅರ್ಜಿ ಮಾಡಬೇಕು. ಕೆಲವರಿಗೆ ಹೇಗಂತೇಳಿದ್ರೆ ಅರ್ಜಿ ಬರೋದ್ರಿಂದ ಕೆಲವರಿಗೆ ನಮಗೆ ಅರ್ಜೆಂಟ್ ಮಾಡ್ತಾರೆ. ಈಗ ಅವ್ರಿಗೆ ನಾವು ಒಪ್ಪಿಕೊಂಡು ಮಾಡಿಕೊಡ್ತೇವೆ. ಇಲ್ಲಿ ನೋಡುವಾಗ ಗ್ರಾಮ ನಕ್ಷೆ ನಮ್ಮಲ್ಲಿ ಒಂದು ಈ ಥರ ಗ್ರಾಮ ನಕ್ಷೆ ನಮ್ಮಲ್ಲಿ ಇದ್ದದ್ದು ಮಿಸ್ ಆಗಿತ್ತು. ಆನಂತರ ನಾವು ಪುನಃ ಹೋಗಿ ಮಾಡಿಕೊಂಡು ಬಂದು ನೀವೇನಾಗಿದ್ದೀರಿ ಸರ್ ಇಲ್ಲಿ? ಗ್ರಾಮ ನಕ್ಷೆ ತರಲಿಕ್ಕೆ ಈಗ ಔಟ್ಸೋರ್ಸ್ ಅಂದರೆ ನಿಮಗೆ ನಕ್ಷೆ ತರಲಿಕ್ಕೆ ಫೀಸು ಜನಸಂಪರ್ಕ ತಗೋಬೇಕು ಅಂತ ಹೇಳಿ ಉಂಟಾ? ಇಲ್ಲ ಅಂತೇಳಿ ಉಂಟಾ?
ಅಲ್ಲ ನಮಗೆ ಕೊಡೋದಿಲ್ಲ ಅಂತ ನಾವು ತಹಸೀಲ್ದಾರ್ ನಾವು ಇದನ್ನು ನಾವು ಮಾಡ್ತೀವಿ. ನೀವು ಕರೆಕ್ಟ್ 5 ರೂಪಾಯಿ ಏನು ತೊಗೊಂಡ್ರೆ ಅದು ವಾಪಸ್ ಕೊಡ್ತೀವಿ. ವಾಪಸ್ ಕೊಡಿ, ಕೊಡಿ, ಈಗಲೇ ಕೊಡಿ, ಈಗಲೇ ಕೊಡಿ ಸರ್. ಚಾರ್ಜಸ್ ಎಲ್ಲ ಇವರಿಂದ ಕೊಡ್ತಾರೆ. ಇದನ್ನು ಕೊಡಿ, ಕೊಡಿ, ಈಗಲೇ ತೆಗೆದುಕೊಡಿ, ಎದುರುಗಡೆನೂ ಕೊಡಿ. ಲೈವ್ ಉಂಟು, ಅಲ್ಲ ಇದು ವಿಡಿಯೋ ಮಾಡಿದ್ದೀನಿ, ತೊಂದರೆ ಇಲ್ಲ. ಎಂಥದ್ದು ಇಲ್ಲಿಂದ ಎಲ್ಲರಿಗೂ ಫೆಸಿಲಿಟಿ ಇದೆ, ಅವ್ರಿಗೆ ಹೋಗಿ ಬರ್ತಾರೆ ಕೊಡ್ತಾರೆ. ಇನ್ನೂ ಜಾಸ್ತಿ ಏನಿದೆ ನಿಮಗೆ ನೀವು ಕೊಟ್ಟು 5 ರೂಪಾಯಿ ಸಾಕಾಗಲಿಲ್ಲ, ಇನ್ನೊಂದು ಎಕ್ಸ್ಟ್ರಾ ಅಂತ. ಅದು ಅಲ್ಲದೆ ಇವರು ಅಲ್ಲೇ ಒಂದೇ ಪ್ರತಿ ತಿಂಗಳು ಬರ್ತೇನೆ ಅಂತ. ಮತ್ತೆ ತಿಂಗಳು ಅಂತಂದ್ರೆ 3 ಇಂದ 5 ತಿಂಗಳಾಗಿದೆ. 5 ತಿಂಗಳಿಗೆ ಹಾಂ 9 ತಿಂಗಳು 5 ಮಂತ್ಸ್ ಬೇಕಾ ಇವರಿಗೆ. ಈಗ ಎಲ್ಲಿಂದ ಬಂತು? ಹಾಂ ಅದೇ ಇದೇ ಬರ್ತದೆ, ಇಲ್ಲೇ ನಕ್ಷೆ, ಇದೇ ಲಕ್ಷಣ, ಇದೇ ನಕ್ಷೆ. ವಿಲೇಜ್ ಮ್ಯಾಪ್. ಹಾಂ ಇದೇ ಲಕ್ಷಣ. ಮತ್ತೆ ಇವರು ಪುತ್ತೂರಿನ ತರಬೇಕಂತ ಇವಾಗ ಹೇಳಿದ್ದಾರೆ, ಮತ್ತೆ ಇದೀಗ ಬಂದು ಮತ್ತೆ ಇಷ್ಟು ಬೇಗ. ಇವರು ಲಂಚಕ್ಕೆ ಬೇಡಿಕೆ ಇಟ್ಟರು, ಕಾರ್ಯಕ್ರಮ ಆದ ನಾಳೆ ಅಂತ ಹೇಳ್ಬಿಟ್ಟು ಅವರು ಮಾತಾಡಿಸಿದ್ರು ಅಷ್ಟೇ. ಅವರು ಇದು ಸುಳ್ಯ. ಇವರೇನಾದ್ರೂ ಈಗ ತೆಗೆದು ಒಂದು 500 ರೂಪಾಯಿ ಕೊಟ್ಟರೆ ಇವಾಗ ಒಂದು 5 ನಿಮಿಷದಲ್ಲಿ ತರಿಸ್ತೀನಿ ಅಂತ ಹೇಳಿ ಕೊಟ್ಟು ಹೋಗ್ತಾರೆ ಅಷ್ಟೇ. ಅವರು ಮಾಡೋದೇ ಹಾಗೆ. ನೀವು ಹೇಳ್ಬೇಕಿದ್ದಾರೆ, ಇಲ್ಲಿ ಏನೇನು ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ. ಯಾರಿಗೆ ನೀವು ಸೂಪರ್ವೈಸರ್ ನಿಮ್ಮದು ಎಂತ ಉಂಟು ಇಲ್ಲಿ? ನೀವು ಸೂಪರ್ವೈಸರ್ ಯಾರು ಬ್ರೋಕರ್ ಅಂತ ಯಾರಿಗೂ ನಾವು ಕೃಷಿ ಮಾಡಿ ಎಂಪ್ಲಾಯ್ಸ್ ಅಲ್ವಾ ಸರ್? ನಾವು ಮತ್ತೆ ಯಾವ ಇದರಲ್ಲಿ ಮಾಡಿಕೊಡ್ತಾರೆ. ಈಗ ಸ್ವಲ್ಪ ಎಲ್ಲ ಆನ್ಲೈನೇ ಕೊಡಬೇಕಂತ ಹೇಳಿಲ್ಲ, ಹಾಗೆ ಈಗ ಕೈಯಿಂದ ಸರ್ಟಿಫೈ ಮಾಡಿಕೊಡ್ಲಿಕ್ಕಿಲ್ಲ, ಎಲ್ಲ ಡಿಜಿಟಲ್ಲೇ ಮಾಡ್ತಾ ಇದ್ದಾರೆ. ಹೌದೌದು. ನಿಮ್ಮ ಹೆಸರು ನೋಡಿದ್ದೇವೆ ನಾವು, ಇಲ್ಲಿಯ ಇದೇ ಊರ? ಸರ್ ನಮ್ದು ಇಲ್ಲೇ. ಹಾಂ ಬನ್ನಿ, ಈ ಕಡೆ ಬನ್ನಿ. ಸುಳ್ಳ್ಯದವರ? ಹಾಂ ಇವರಣ್ಣ ನಾವೆಲ್ಲ ಮಂಗಳೂರಾ? ಬೆಂಗಳೂರು, ಮಂಗಳೂರು, ಮಂಗಳೂರು ಎಲ್ಲ ಮಿಕ್ಸ್. ಯಾಕೆ ಇದು ಉಂಟು ಪಕ್ಷ, ಪ್ರಾದೇಶಿಕ ಪಾರ್ಟಿ. ಹೆಡ್ ಆಫೀಸ್ ಏನು ಬೆಂಗಳೂರಾ? ಹೆಡ್ ಆಫೀಸ್ ಈಗ ಎಲ್ಲ ತಾಲೂಕಲ್ಲಿ ಉಂಟು ನಿಮ್ಮದು? ಎಲ್ಲ ಜಿಲ್ಲೆಯಲ್ಲೂ ಉಂಟು ಸರ್. ಎಲ್ಲ ಜಿಲ್ಲೆಯಲ್ಲಿ. ಹಾಂ ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿ ಅದೇ ಹೌದು, ಒಳ್ಳೆಯದು. ಎಷ್ಟು ಹೋರಾಟ ಮಾಡಿ ನಿಮ್ಮ ಅದೇ ಅದು ಬೇರಲ್ಲಿ ಕೊಡ್ತಾರೆ. ನೀವು ಒಂದು ಸ್ವಲ್ಪ ಹೇಳ್ಬೇಕು ರಿಕ್ವೆಸ್ಟ್ ಬನ್ನಿ, ಬನ್ನಿ. ಮತ್ತೆ ಕೊಡ್ತಿದ್ರು ಮಾರ್ಗದರ್ಶನ. ಅದೇ ಅಂದರೆ ಇರುವುದಿಲ್ಲ, ಸೇಲೇಬಲ್ ಕಾಪಿ ಇಲ್ಲ ನಮ್ಮ ಹತ್ರ ಇಲ್ಲಿ. ನೋಡಿ 9 ತಿಂಗಳು ಕೊಟ್ಟಿರೋ ಪಾಪ ಯಾಕೆ ಅಷ್ಟು ಲೇಟ್ ಯಾಕೆ ಮಾಡ್ತೀರಿ? ಸಿಗಲಿಲ್ಲ. ಹಾಂ ಸಿಗಲಿಲ್ಲ ಅಂತ ಹೇಳ್ಬಿಡ್ಬೇಕು ಅವ್ರಿಗೆ. ಇಲ್ಲ 5 ತಿಂಗಳು ಸಮಯ ತಗೊಂಡಿದ್ದಾರೆ, ರೆಡಿ ಆಗಿದೆ. ನಾವು ಈಗ ಬಂದೋಗಿದ್ದಾರೆ, ಇಲ್ಲ ಅಂತ ಹೇಳಿದ್ರೆ ಈಗ ನಾವು ಅದಕ್ಕೆ ಮಾಡಿಕೊಟ್ಟಿಲ್ಲ. ಬೆಳಿಗ್ಗೆ ಬಂದಿದ್ರು. ಸೇಲೇಬಲ್ ಕಾಪಿ ಇರಲಿಲ್ಲ, ಹಾಗೆ ಜೆರಾಕ್ಸ್ ಮಾಡಿ ಅಲ್ಲಿ ಸುಳ್ಳೆ ಪುತ್ತೂರಿಂದ ತರಿಸಿದ್ರು, ಹಾಗೆ ಲೇಟ್ ಆಗಿದೆ. ಹಾಂ ಕೊಡ್ತಾರೆ. ಅವ್ನು ಹರೀಶ್ ಅವರು ಹಳೇದಲ್ಲ, ಒಂದು 500 ರೂಪಾಯಿ ಬೇರೆ ಕೊಟ್ಟಿದ್ದಾರೆ ಎಕ್ಸ್ಟ್ರಾ. ಅದೇನೋ ಜೆರಾಕ್ಸ್ ಮಾಡಿ ತರಕ್ಕೆ ಇಸ್ಕೊಂಡಿದ್ದಾರೆ ಪಾಪ ಹುಡುಗ. ಇರಿ ಜೆರಾಕ್ಸ್ ಮಾಡೋಕ್ಕೆ 5 ರೂಪಾಯಿ ತಗೋಬೇಕಾ? ಎಷ್ಟನೇ ತಾರೀಕಿಗೆ ಹಾಕಲಿ? ಅಲ್ಲ ವಿಡಿಯೋ ಇದನ್ನು ಬರ್ಕೊಂಬಿಡಿ ಬುಕ್ಕಲ್ಲಿ, ಅವ್ರದ್ದೊಂದು ಸೈನ್ ತೊಗೊಳ್ಳಿ ಇದು ಕೊಡಿ. ಇದರದ್ದು ಕಾಪಿ ಇಟ್ಕೊಂಡಿರಲ್ಲ, ಇನ್ನೊಂದು ಕಾಪಿ ಇದೆ. ಮಾತು ಕೇಳಿದವ್ರು ಬಂದವರು ಕೊಡಲಿಕ್ಕೆ ಆಗ್ತದೆ. ಎಲ್ಲ ಕಾಪಿ ಅವು ಇರುವುದಿಲ್ಲ. ಹೆಡ್ ಆಫೀಸಿಗೆ ಬರ್ತೀವಿ ಇಂಥವೆಲ್ಲ ಇಲ್ಲ ಅಂತೇಳಿ ಬರ್ದಾಗ್ತದೆ. ಅದನ್ನು ಸೇಲೆಬಲ್ ಕಾಪಿ ಪೇಸ್ಟ್ ಮಾಡಿ ಕೊಟ್ಟಿರ್ತಾರೆ, ಎಲ್ಲ ಖಾಲಿ ಆಗಿರ್ತದೆ. ಅಂದರೆ ಪುತ್ತೂರಿಂದ ಈ ಕಡೆ ಬಂದು ಸ್ವಲ್ಪ ಗ್ರಾಮ, ಹಾಗೆ ಅಲ್ಲಿಂದ ತರಿಸಿದ್ರು. ಒರಿಜಿನಲ್ ಇರುವುದಿಲ್ಲ, ಅದು ಹೆಡ್ ಆಫೀಸಿಂದ ಬರಬೇಕು. ಸೇಲೆಬಲ್ ಕಾಪಿ ಬೆಂಗಳೂರಿಂದ
ಬರ್ತಿದ್ದಾರೆ ಎಲ್ಲಿ? ಅದು ಈ ಸೇನೆಬಲ್ ಕಾಫಿ ಎಲ್ಲ ತಾಲೂಕದ್ದು ಅಲ್ಲೆಲ್ಲಿ ಇರ್ತದೆ. ಈಗ ಕೆಲವೊಂದು ಗ್ರಾಮದ ಖಾಲಿಯಾಗಿರ್ತದೆ. ಹಾಗೆ ಇಲ್ಲಿ ಥ್ಯಾಂಕ್ ಯು. ಸರಿ ಸರ್ ಥ್ಯಾಂಕ್ ಯು ಈಗೆಲ್ಲ ಮೊನ್ನೆಯಿಂದ ಆನ್ಲೈನ್ ಅಂತ ಹೇಳ್ತಾ ಇದ್ದಾರೆ. ಸರ್ಟಿಫಿಕೇಟ್ ಈ ಕೈಯಿಂದ ಮಾಡಿಕೊಳ್ಳಿಕ್ಕೆ ಸ್ಕ್ಯಾನ್ ಮಾಡಿಕೊಳ್ಬೇಕಂತ ಹೇಳ್ತಾರೆ. ಹಾಗೆ ಲೇಟ್ ಆಗ್ತಾ ಉಂಟು. ಅಂದರೆ ಈಗ ಅರ್ಜಿ ಕೊಟ್ಟರೆ ಒಂದೇ ವಾರದಲ್ಲಿ 2 ದಿವಸದಲ್ಲಿ ಕೊಟ್ಬಿಡ್ತಿದ್ದೆ ನಾನು ನಕ್ಷೆ. ಈಗೇನಾಗಿದೆ ಅಂತ ಹೇಳಿದರೆ ಈಗ ನಿಮಗೆ ನಿಮ್ಮ ಗಮನಕ್ಕೆ ಬಂತು, ಅವರನ್ನು ವಿಚಾರಿಸಿ ಮತ್ತೆ ಯಾಕೆ ಡಿಲೇ ಮಾಡಿದಿರಿ, ಏನು ಕಾರಣ, ಅಲ್ಲಿಗೆ ಬಿಡಬಾರದು. ಈಗ ಗಮನಕ್ಕೆ ಬಂತಲ್ಲ ನಿಮ್ಗೆ. ಅದೇ ನಾ ಹೇಳ್ತಾ ಇರ್ತೇವೆ ಅವನಿಗೆ ಇಟ್ಕೋಬೇಡ ಅಂತೇಳಿ. ಈಗ 5 ತಿಂಗಳಲ್ಲಿ ರಸ್ತೆಯಲ್ಲಿ ಬಂದು ನನಗೆ ಫಸ್ಟ್ ಟೈಮ್ ನಾನು ಮಾತಾಡ್ತೀನಿ. ಇವರ ಮೇಲಾಧಿಕಾರಿಗೆ ನಾವು ಫೋನ್ ಮಾಡಿ ಹೇಳಿದ್ವಿ. ಯಾರಿಗೆ? ಅವರು ಇವರಿಗೆ ಹೇಳಿದ್ದಾರೆ. ಬನ್ನಿ. ₹500 ವಾಪಸ್ ಕೊಡ್ಬೇಕಲ್ಲ, ಕೊಡ್ಲೇಬೇಕು ಸರ್. ಯಾಕೆ ಕೊಡ್ತಾರೆ ಇಷ್ಟೊಂದು ಇಲ್ಲೇ ಬರಲಿ ಇಲ್ಲೇ ಬಂದು ಕೊಡಲಿ. ಕೊಟ್ಬಿಡು ಅವರಿಗೆ. ನೋಡಿ ನಮಗೇನು